ದಿನಕ್ಕೊಂದು ವಿಜ್ಞಾನ ಸರಳ ಪ್ರಯೋಗ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಆತ್ಮೀಯ ಸ್ವಾಗತ. ನಮ್ಮ ಮನೆಯಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ಬಳಸಿಕೊಂಡು ವಿಜ್ಞಾನ ಪ್ರಯೋಗವನ್ನು, ವಿಜ್ಞಾನ ಫಲಿತಾಂಶಗಳನ್ನು ತಿಳಿಯುವಂತಹ ಒಂದು ಚಿಕ್ಕ ಪ್ರಯತ್ನವೇ ದಿನಕ್ಕೊಂದು ವಿಜ್ಞಾನ ಪ್ರಯೋಗ ಅಂತೇಳಿ. ಇಂದು ನಮ್ಮ 6ನೇ ಪ್ರಯೋಗ ಮಾಡಲು ಬೇಕಂತ ವಸ್ತುಗಳು ಯಾವುವು ಅಂತ ನೋಡೋದಾದರೆ, ಒಂದು ಬಿಸಿರು ಬಾಟ್ಲು, ಎರಡನೇದು ಯಾವುದೇ ರೀತಿಯ ಬಣ್ಣ ಮಿಶ್ರಿತ ನೀರು, ನಾವಿಲ್ಲಿ ನೀಲಿ ಬಣ್ಣ ನೀರು ಅಂತ ಹೇಳಿದ್ವಿ, ಒಂದು ಪ್ಲೇಟು, ಒಂದು ಮೊಂಬತ್ತಿ. ಇಷ್ಟು ವಸ್ತುಗಳನ್ನು ಬಳಸ್ಕೊಂಡು ಒಂದು ಸಣ್ಣ ಪ್ರಯೋಗ ಮಾಡೋಣ. ಮೊದಲಿಗೆ ಒಂದು ತಟ್ಟೆಯ ಮಧ್ಯೆ ಮೊಂಬತ್ತಿನ ಇಡೋಣಂತೆ. ತಟ್ಟೆ ಅಥವಾ ಪ್ಲೇಟ್ ಯಾವುದಾದ್ರು ತಗೊಂಡ್ಬೋತೀವಿ. ಇದಕ್ಕೆ ಏನು ಮಾಡೋಣ ಅಂತಂದರೆ, ನಿಧಾನವಾಗಿ ನೀರನ್ನು ಹಾಕ್ತಾ ಹೋಗೋಣಂತೆ. ಈಗ ಏನು ಮಾಡಬೇಕು, ನಿಧಾನಕ್ಕೆ ನಾವು ಬಿಸಿರು ಬಾಟ್ಲನ್ನ ಆ ಮೊಂಬತ್ತಿಯ ಮೇಲೆ ಹಾಕೋಣಂತೆ. ನೋಡಿ, ನಿಧಾನಕ್ಕೆ ನೋಡಿದಾಗ ಅಲ್ಲಿರುವಂತಹ ಮೊಂಬತ್ತಿ ಆರೋಗುತ್ತೆ. ತಟ್ಟೆ ಒಳಗಡೆ ಇರುವಂಥ ನೀರೇನಾಗುತ್ತಪ್ಪ ಅಂದ್ರೆ ಬಾಟ್ಲಿ ಒಳಗಡೆ ಪ್ರವೇಶ ಮಾಡುತ್ತೆ. ಆದರೆ ಯಾಕೆ ನೀರು ಮೊಂಬತ್ತಿ ಆರೋಗ್ಯಕ್ಕೆ ಕಾರಣ ಏನಪ್ಪ ಅಂದರೆ, ಅದರಿರುವಂತಹ ಆಕ್ಸಿಜನ್ ಯಾವಾಗ ನಿಲ್ಲುತ್ತೋ, ಆಮ್ಲಜನಕದ ಪೂರೈಕೆ ಅಥವಾ ಆಮ್ಲಜನಕ ಯಾವಾಗ ಕಡಿಮೆ ಆಗುತ್ತೋ ಆಗ ಮೊಂಬತ್ತಿ ಆರು ಹೋಗುತ್ತೆ. ಯಾಕೆ ನೀರು ಮೇಲಕ್ಕೆ ಹೋಗುತ್ತೆ ಅಂದರೆ, ಆಕ್ಸಿಜನ್ ಉರಿಬೇಕು ಅಂದರೆ, ಮೊಂಬತ್ತಿ ಉರಿಬೇಕು ಅಂದರೆ ಆಕ್ಸಿಜನ್ ಬೇಕು. ಅದೇ ಮಾಡೋದಪ್ಪ, ನೀರಲ್ಲಿರುವಂಥ ಆಕ್ಸಿಜನ್ ಬಳಸೋಕ್ಕೆ ಹೋಗುತ್ತೆ. ಆಗ ಆ ಗಾಳಿ ಜೊತೆಗೆ ನೀರು ಸಹ ಮೇಲೆ ಹೋಗುತ್ತೆ. ಇದು ಒಂದು ಚಿಕ್ಕ ಪ್ರಯೋಗವನ್ನು ನೀವು ಸಹ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು.